ನಾವು ಆದಿಚುಂಚನಗಿರಿ ಶ್ರೀಗಳು ಹೇಳಿದ್ದು ಸರಿ ಇದೆ. ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವಂಥದ್ದು ಒಂದು ಕಾನ್ಸ್ಟಿಟ್ಯೂಷನ್ ಪ್ರೋಸೆಸ್ಸು. ಡೆಮಾಕ್ರೆಟಿಕ್ ಪಾರ್ಲಿಮೆಂಟ್ನಲ್ಲಿ ಸಂವಿಧಾನ ಪ್ರಕ್ರಿಯೆಯಲ್ಲಿ CLP ಸಭೆಯನ್ನು ಕರೆದು ಆಯ್ಕೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಒಂದು ಒಗ್ಗೂಡಿ ಅವರೆಲ್ಲರ ಮನಸ್ಸಿನಲ್ಲಿ DK ಶಿವಕುಮಾರ್ ಅವರು ಕೂಡ ದುಡಿದಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಹಂಬಲ ಇದೆ. ಆದರೆ ಸ್ವಲ್ಪ ರಾಜಕೀಯ ನಿರ್ಧಾರಗಳನ್ನ ತೆಗೋಬೇಕಾದ್ರೆ ಎಲ್ಲರೂ ಹೈಕಮಾಂಡ್ ಮೇಲೆ ನಿರ್ಧಾರ ಮಾಡ್ತಾ ಇರೋದ್ರಿಂದ ಅಥವಾ ಹೈಕಮಾಂಡ್ ಮೇಲೆ ಅವಲಂಬಿತರಾಗಿರೋದ್ರಿಂದ ಹೈಕಮಾಂಡ್ ಸೂಚನೆಯನ್ನು ಎಂಥ ಅಪಸ್ವರ ಇರೋ ವ್ಯಕ್ತಿಯು ಕೂಡ ಒಪ್ತಾರೆ. ಅದು ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದ್ದನ್ನ ಯಾರೂ ಕೂಡ ದೂರ ಮಾಡಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದನ್ನು CLP ಸಭೆಯಲ್ಲೇ ಘೋಷಣೆ ಮಾಡಿ ಮುಖ್ಯಮಂತ್ರಿಗಳು ಮಾಡೋವಂಥ ಪ್ರಕ್ರಿಯೆಗಳು ಭಾಳ ಹಿಂದೆ ನಡೆದು ಬಂದಿದೆ. ಹಾಗಾಗಿ CLPಗೆ ಅಂಥ ಒಂದು ಸಂವಿಧಾನಾತ್ಮಕ ಹಕ್ಕು ಇದ್ದರೂ ಕೂಡ ಆ CLPಯ ಅಭಿಪ್ರಾಯ ಯಾವಾಗಲೂ ಹೈಕಮಾಂಡ್ನ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುತ್ತೆ. ಅದು ನಾವೆಲ್ಲ ನೋಡಿರೋಂಥ ಒಂದು ಸತ್ಯ ಮತ್ತು ಸಂಪ್ರದಾಯ ಕೂಡ, ಅದು ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ. ಹಾಗಾಗಿ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟರೆ CLP ಸಭೆಯಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಗಳಾಗಿ ನಾಯಕರಾಗಿ ಆಯ್ಕೆ ಮಾಡ್ತಾರೆ. ಹೌದು, ಎಂಟ್ರಿ ಆಗೋದು ತಪ್ಪು ನನ್ನ ಪ್ರಕಾರ. ಆದರೆ ಇವತ್ತು ನಮ್ಮ ಸಮುದಾಯದ ಭಕ್ತರುಗಳು ಇನ್ನೂ ತಡ ಆಗ್ತಾ ಇದೆಯಲ್ಲ, ಗೊಂದಲ ಯಾಕೆ, ಯಾವುದಾದ್ರೂ ಒಂದು ಸ್ಪಷ್ಟ ನಿರ್ಧಾರ ತಗೊಳ್ಳಿ ಅಂತೇಳಿ ನಾವು ಹೈಕಮಾಂಡ್ನ ಒತ್ತಾಯ ಮಾಡ್ತಾ ಇದ್ದೀವಿ ಹೊರತು CLP ಸಭೆಯೊಳಗೆ ನಾವು ಯಾರೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ನಾವು ಹೈಕಮಾಂಡ್ಗೆ ಕೇಳ್ಕೊತಾ ಇದ್ದೀವಿ, ಒಂದು ಪಕ್ಷದ ಮುಖ್ಯ ತೀರ್ಮಾನ ಮಾಡುವಂಥ ಒಂದು ಸಂಸ್ಥೆಗೆ ಒತ್ತಾಯ ಮಾಡ್ತಾ ಇದ್ದೀವಿ, ವ್ಯಕ್ತಿಗಳಿಗೆ, ಮುಖ್ಯಸ್ಥರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ದಯಮಾಡಿ ನೀವು ತುರ್ತಾಗಿ ನಿರ್ಧಾರ ತಗೊಳ್ಳಿ, ಇಲ್ಲಿ ಗೊಂದಲ ಮಾಡೋದು ಬೇಡ, ಅಪಸ್ವರಗಳು ಬರೋದು ಬೇಡ, ಏನಾದರೂ ತೀರ್ಮಾನ ತಗೊಳ್ಳಿ. ನಿಮ್ಮ ತೀರ್ಮಾನ ಮುಂದಿನ ಒಂದು ನಡೆಗೆ ಕಾರಣ ಆಗುತ್ತೆ ಅನ್ನೋ ಒಂದು ಮಾತನ್ನು ನಾವು ಈ ಕೆಳಗಿನ ಹಂತದಲ್ಲಿ ಯಾವುದೇ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಹೈಕಮಾಂಡ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ಏನಿಲ್ಲ, ಉಪಮುಖ್ಯಮಂತ್ರಿಗಳು ಇವತ್ತೇನು ಪಕ್ಷವನ್ನು ಕಟ್ಟಿದ್ದಾರೆ ಆ ಪಕ್ಷ ಚೆನ್ನಾಗಿ ಇರಬೇಕು, ಮುಂದಿನ ದಿನಗಳಲ್ಲಿ ಬಲಾಢ್ಯವಾಗಿರಬೇಕು. ವಿಶೇಷವಾಗಿ ಅನೇಕ ರಾಜ್ಯಗಳಲ್ಲಿ ಅಧಿಕಾರ ತರಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಿದೆ, ಪಕ್ಕದ ತೆಲಂಗಾಣದಲ್ಲಿರ್ಬೋದು, ಮತ್ತೊಂದು ಕಡೆ. ಅಂಥ ಒಂದು ಶಕ್ತಿ ಉಳಿಸ್ಕೋಬೇಕು ಅಂದರೆ ಅವರು DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಮಾತಿಗೆ ತಪ್ಪಿದರೆ ಪರಿಣಾಮ ಅವರಿಗೆಲ್ಲ ಗೊತ್ತಿದೆ ಈಗಾಗಲೇ. ನಾವ್ಯಾರೂ ಏನೂ ಮಾಡಲ್ಲ, ನಮ್ಮ ಸಮುದಾಯದವ್ರು ಯಾರೂ ಕೂಡ ಉಗ್ರ ರೂಪಕ್ಕೆ ಇಳಿಯಲ್ಲ. ಶಾಂತಿಯುತವಾಗಿ ನಾವು ಒತ್ತಾಯ ಮಾಡ್ತೀವಿ, ಇವತ್ತಲ್ಲ ನಾಳೆ ಮತ್ತೆ ಒತ್ತಾಯ ಮಾಡ್ತೀವಿ. ನಾವು ಯಾವುದೇ ಅಹಿಂಸಾವಾದವನ್ನು ಬಿಟ್ಟು ಶಾಂತಿಯನ್ನು ಬಿಟ್ಟು ಹೋಗೋದಿಲ್ಲ. ಆದರೆ ಮುಂದಿನ ಹಂತಗಳಲ್ಲಿ ಸಾಂಸ್ಥಿಕವಾಗಿ ಏನು ಚುನಾವಣೆ ನಡೀತವೆ ಆವಾಗ ಅದರ ಪರಿಣಾಮದ ಫಲಿತಾಂಶವನ್ನು ತೋರಿಸ್ತಾರೆ.